ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕೃಷ್ಣ ಟಾಕ್ಸ್. ಇವತ್ತಿನ ವಿಡಿಯೋದಲ್ಲಿ ಮಾತಾಡೋಣ ಇಂಡಿಯನ್ ಎಕನಾಮಿಕ್ ಕ್ರೈಸಿಸ್ ಬಗ್ಗೆ. ಇವತ್ತಿನ ವಿಡಿಯೋದಲ್ಲಿ ಮಾತಾಡೋಣ ವೀಕ್ಷಿತ ಭಾರತ ಅಂದ್ರೆ ಏನು, ಇಂಡಿಯನ್ ಎಕಾನಮಿಯ ಓವರ್ ವ್ಯೂ ಆದ್ರೂ ಏನಿದೆ, ನಮ್ಮ ಇಂಡಿಯನ್ ಎಕಾನಮಿನ USA ಚೈನಾ ಜೊತೆ ಕಂಪೇರ್ ಮಾಡೋಣ. GDP ಅಲ್ಲಿ ಆಗಿರ್ಬೋದು, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಲ್ಲಿ ಆಗಿರ್ಬೋದು, ಲಿಟ್ರಸಿ ರೇಟ್ ಅಲ್ಲಿ ಆಗಿರ್ಬೋದು, ಪರ್ ಕ್ಯಾಪಿಟಾ ಇನ್ಕಮ್ ಅಲ್ಲಿ ಆಗಿರ್ಬೋದು. ಮತ್ತೆ ನೋಡೋಣ ಯಾಕೆ ನಮ್ಮ ಇಂಡಿಯನ್ ಎಕಾನಮಿ ಈ ಮಧ್ಯೆ ಸ್ಲೋ ಡೌನ್ ಆಗಿದೆ ಅಂತ. ಮೊದಲಾಗಿ ಮಾತಾಡೋಣ ವೀಕ್ಷಿತ ಭಾರತ ಅಂದ್ರೆ ಏನು. ನಮ್ಮ ಪ್ರಧಾನಿಯವರು ಎಲ್ಲಾ ಕಡೆ ಹೇಳ್ತಾ ಇರ್ತಾರೆ ನಮ್ಮ ಇಂಡಿಯಾ 2047ಗೆ ವೀಕ್ಷಿತ ಭಾರತ ಆಗುತ್ತೆ. ಇಷ್ಟಕ್ಕೆ ವೀಕ್ಷಿತ್ ಭಾರತ್ ಅಂದ್ರೆ ಏನು ಅಂದ್ರೆ, ವೀಕ್ಷಿತ್ ಭಾರತ್ ಅಂದ್ರೆ ಏನಿಲ್ಲ, ಡೆವಲಪ್ಡ್ ನೇಷನ್ ಅಂತ ಅರ್ಥ. ನಮ್ಮ ಇಂಡಿಯಾನ 2047ರಲ್ಲಿ ಡೆವಲಪ್ಡ್ ನೇಷನ್ ಆಗಿ ಮಾಡಬೇಕು ಅಂತ ನಮ್ಮ ಪ್ರಧಾನಿ ಅವರು ಆಸೆ ಪಡ್ತಾ ಇದ್ದಾರೆ. ಇಂಡಿಯನ್ ಎಕಾನಮಿಯ ಸ್ಟ್ರೆಂತ್ಸ್ ಬಗ್ಗೆ ನೋಡೋಣ. ಪಾಪ್ಯುಲೇಷನ್, ಲಾರ್ಜ್ ಕನ್ಸ್ಯೂಮರ್ ಬೇಸ್, ಫಾಸ್ಟೆಸ್ಟ್ ಡೆವಲಪಿಂಗ್ ನೇಷನ್, ಥರ್ಡ್ ಸ್ಟಾರ್ಟ್ಅಪ್ ಕ್ಯಾಪಿಟಲ್, ಸರ್ವಿಸ್ ಸೆಕ್ಟರ್, ಅಗ್ರಿಕಲ್ಚರ್. ಇವೆಲ್ಲ ಏನಿದೆ ಅಲ್ಲ ನಮ್ಮ ಇಂಡಿಯನ್ ಎಕಾನಮಿಗೆ ಬೂಸ್ಟ್ ಕೊಡುತ್ತೆ. ಸ್ಟ್ರೆಂತ್ಸ್ ಇದ್ದಲ್ಲಿ ವೀಕ್ನೆಸ್ ಇರುತ್ತಲ್ಲ. ನಮ್ಮ ಇಂಡಿಯನ್ ಎಕಾನಮಿಯ ಇಶ್ಯೂಸ್ ಏನಂದ್ರೆ ಹೈ ಪಾಪ್ಯುಲೇಷನ್. ಅವಾಗ ಮೇಲೆ ಹೇಳಿದ್ರಿ ಪಾಪ್ಯುಲೇಷನ್ ನಮಗೆ ಸ್ಟ್ರೆಂತ್ ಅಂತ, ಈಗ ಹೇಳ್ತಾ ಇದ್ರಿ ಪಾಪ್ಯುಲೇಷನ್ ನಮಗೆ ಇಶ್ಯೂ ಅಂತ. ಹೆಂಗೆ ಅಂದ್ರೆ ಹೈ ಪಾಪ್ಯುಲೇಷನ್ ಅನ್ನೋದು ಇಶ್ಯೂನೇ ಎಲ್ಲಾ ಕಡೆ. ಮತ್ತೆ ಲೋ ಪರ್ ಕ್ಯಾಪಿಟಾ ಇನ್ಕಮ್, ಹೈಲಿ ಡಿಪೆಂಡೆಂಟ್ ಆನ್ ಅಗ್ರಿಕಲ್ಚರ್, ಹೈ ರೇಟ್ ಆಫ್ ಅನ್ಎಂಪ್ಲಾಯ್ಮೆಂಟ್. ಇವೆಲ್ಲ ಏನಿದೆಲ್ಲ ಇಶ್ಯೂಸ್ ಇದೆ ನಮ್ಮ ಇಂಡಿಯನ್ ಎಕಾನಮಿಯಲ್ಲಿ. ಈಗ ಕಂಪೇರ್ ಮಾಡೋಣ ನಮ್ಮ ಇಂಡಿಯನ್ ಎಕಾನಮಿನ USA ಅಂಡ್ ಚೈನಾ ಜೊತೆ. GDP ಅಲ್ಲಿ ನೋಡ್ಕೊಂಡ್ರೆ ಇಂಡಿಯನ್ GDP ಏನಿದೆಲ್ಲ $3.7 ಟ್ರಿಲಿಯನ್ ಇದೆ. ಅದೇ USA ನೋಡ್ಕೊಂಡ್ರೆ $25+ ಟ್ರಿಲಿಯನ್ ಇದೆ. ಚೈನಾದು $19+ ಟ್ರಿಲಿಯನ್ ಇದೆ. ಯಾಕೆ ನಾವು ಹಿಂದೆ ಬಿದ್ದಿದ್ದೀವಿ ಅಂದ್ರೆ ನಮ್ಮದ್ರಲ್ಲಿ ಏನಿದೆ ಅಲ್ಲ, ಪೂರ್ ಇಂಪ್ಲಿಮೆಂಟೇಷನ್ ಆಫ್ ಲಾ ಇದೆ, ಪೂರ್ ಎಕನಾಮಿಕ್ ಪಾಲಿಸೀಸ್ ಇದೆ, ತುಂಬಾ ಹೈ ಕರಪ್ಷನ್ಸ್ ಇದೆ. ಅದರಿಂದ ನಾವು GDP ಅಲ್ಲಿ ಹಿಂದೆ ಬಿದ್ದಿದ್ದೀವಿ. ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಲ್ಲಿ ಅಂತೀವ, USA ಅವರು 3.4% ಆಫ್ GDP ನ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಚೈನಾ ಅವರು 2.5% GDP ನ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಬಟ್ ನಾವು 0.7% ಆಫ್ GDP ನ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ. ಇದರಿಂದ ನಾವು ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಅಲ್ಲಿ ಹಿಂದೆ ಬಿದ್ದಿದ್ದೀವಿ. ಮತ್ತೆ ಲಿಟ್ರಸಿ ರೇಟ್ ಅಂತೀರಾ, ಇಂಡಿಯನ್ ಲಿಟ್ರಸಿ ರೇಟ್ ಏನಿದೆಯಲ್ಲ ಓನ್ಲಿ 77% ಇದೆ. USA 99% ಇದೆ. ಚೈನಾದು 97% ಇದೆ. ಲಿಟ್ರಸಿ ರೇಟ್ ಇಂದ ಕ್ವಾಲಿಟಿ ಆಫ್ ಎಜುಕೇಶನ್ ಸಿಗುತ್ತೆ ನಮಗೆ. ಅದರಿಂದ ಸ್ಕಿಲ್ಸ್ ಇಂಪ್ರೂವ್ ಆಗೋ ಚಾನ್ಸಸ್ ತುಂಬಾ ಹೈ ಇರುತ್ತೆ. ಇನ್ನ ಪರ್ ಕ್ಯಾಪಿಟಾ ಇನ್ಕಮ್ ಅಂತೀರಾ, ಅದರಲ್ಲಿ USA ಅವರು $85,000 ಇದ್ದಾರೆ. ಚೈನಾ ಅಂತೀರಾ $12,600 ಅಲ್ಲಿ ಇದ್ದಾರೆ. ಇಂಡಿಯಾ ಅಂತೀರಾ ಓನ್ಲಿ $2,700 ಪರ್ ಕ್ಯಾಪಿಟಾ ಇನ್ಕಮ್ ಅಲ್ಲಿ ನಿಂತಿದ್ದೀವಿ ನಾವು. ನಮ್ಮ ಇಂಡಿಯಾ USA ತರ $85,000 ಪರ್ ಕ್ಯಾಪಿಟಾ ಇನ್ಕಮ್ ನ ಗೇನ್ ಮಾಡಬೇಕು ಅಂದ್ರೆ ನಮ್ಗೆ 75 ಇಯರ್ಸ್ ಆಗುತ್ತೆ. ಚೈನಾ ತರ $12,600 ನ ನಾವು ಸಂಪಾದನೆ ಮಾಡಬೇಕು ಪರ್ ಕ್ಯಾಪಿಟಾ ಇನ್ಕಮ್ ಅಲ್ಲಿ ಅಂದ್ರೆ ನಮ್ಗೆ ಇನ್ನು 25 to 30 ಇಯರ್ಸ್ ಆಗುತ್ತೆ. ಈಗ ನೋಡೋಣ ಯಾಕೆ ನಮ್ಮ ಇಂಡಿಯನ್ ಎಕಾನಮಿ ಸ್ಲೋ ಡೌನ್ ಆಗಿದೆ. ಮತ್ತೆ ನೋಡ್ತಾ ಇದ್ದೀವಿ ಎಲ್ಲದರಲ್ಲಿ ಇಂಡಿಯನ್ ಎಕಾನಮಿ ಸ್ಲೋ ಡೌನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಆಗಿದೆ ಅಂತ ನೋಡೋಣ. ಇಲ್ಲಿ ನಾನು ಸ್ವಲ್ಪ ಕಂಪನೀಸ್ ಬಗ್ಗೆ ಹೇಳ್ತೀನಿ, ಅವ್ರ ಪ್ರಾಡಕ್ಟ್ಸ್ ಬಗ್ಗೆ ಹೇಳ್ತೀನಿ. ನೆಸ್ಲೆ ಅವರು ಮ್ಯಾಗಿ ಅಂಡ್ ಕಾಫಿ, ಹಿಂದೂಸ್ತಾನ್ ಯೂನಿಲಿವರ್ ಅವ್ರದ್ದು ಡವ್ ಶಾಂಪೂ ಆಗಿರ್ಬೋದು, ಸರ್ಫ್ ಎಕ್ಸೆಲ್ ಆಗಿರ್ಬೋದು, ITC ಅವ್ರದ್ದು ಸನ್ಫೀಸ್ಟ್ ಬಿಸ್ಕೆಟ್ ಆಗಿರ್ಬೋದು, ಹಿಪ್ಪಿ ನೂಡಲ್ಸ್ ಆಗಿರ್ಬೋದು, ಇದ್ರದ್ದೆಲ್ಲ ಏನಿದೆ ಅಲ್ಲ ಕನ್ಸಂಪ್ಷನ್ ಅನ್ನೋದು ತುಂಬಾ ರ್ಯಾಪಿಡ್ ಆಗಿ ಬಿದ್ದಿದೆ ಈ ಕ್ವಾರ್ಟರ್ ಅಲ್ಲಿ. ಇದನ್ನ ಮೇಜರ್ಲಿ ಕನ್ಸ್ಯೂಮ್ ಮಾಡೋರೆಲ್ಲ ಮಿಡಿಲ್ ಕ್ಲಾಸ್ ಅವರು. ಮತ್ತೆ ಈ ಕನ್ಸ್ಯೂಮರ್ ಡ್ಯೂರೇಬಲ್ಸ್ ಆಗಿರ್ಬೋದು, ಟಿವಿ ಆಗಿರ್ಬೋದು, ವಾಷಿಂಗ್ ಮಿಷಿನ್ ಆಗಿರ್ಬೋದು, AC ಆಗಿರ್ಬೋದು, ಇದ್ರದ್ದು ಎಲ್ಲ ಪ್ರೊಡಕ್ಷನ್ ಜಾಸ್ತಿ ಇದೆ. ಬಟ್ ಕನ್ಸಂಪ್ಷನ್ ಏನಿದೆ ಅಲ್ಲ ತುಂಬಾ ಕಮ್ಮಿ ಇದೆ. ಇದೆಲ್ಲ ಟೈರ್ 1 ಸಿಟೀಸ್ ಅಲ್ಲೇ ಆಗ್ತಾ ಇದೆ. ಫುಡ್ ಸರ್ವಿಸ್ ಬಂದ್ರೆ ನಾವೀಗ ಹೋಟೆಲ್ ಅಲ್ಲಿ ತಿನ್ನೋದು ಎಲ್ಲ ಕಮ್ಮಿ ಮಾಡಿದ್ದೀವಿ. ಎಲ್ಲ ಮನೆಯಲ್ಲೇ ಹೋಮ್ ಮೇಡ್ ಮಾಡ್ಕೊಂಡು ಎಲ್ಲ ತಿಂತಿದ್ದಾರೆ. ಇದರಿಂದ ಲೋ ಆರ್ಡರ್ ಸೈಜ್ ಆಗ್ತಾ ಇದೆ ಫುಡ್ ಇಂಡಸ್ಟ್ರಿಗೆ. ಈಗ ರಿಯಲ್ ಎಸ್ಟೇಟ್ ಅಂತೀರಾ, ರಿಯಲ್ ಎಸ್ಟೇಟ್ ಟ್ರಾನ್ಸಾಕ್ಷನ್ಸ್ ಏನಿದೆ ಅಲ್ಲ 71% 2024 ಅಲ್ಲಿ ಬಿದ್ದಿದೆ. ಮತ್ತೆ ಕಾರ್ ಇಂಡಸ್ಟ್ರಿ ಏನಿದೆ ಅಲ್ಲ, ದಿವಾಲಿ ಬಂದ್ರೂ ಕೂಡ ಕಾರ್ನ ತಗೊಳ್ಳೋರಿಲ್ಲ. ಕಾರ್ ಇಂಡಸ್ಟ್ರಿ ಅನ್ನೋದು ತುಂಬಾ ಸ್ಲೋ ಡೌನ್ ಆಗಿದೆ. ಇದರಿಂದ ಏನಾಗುತ್ತೆ ಅಂದ್ರೆ, ಎಕ್ಸಾಂಪಲ್ ರಿಯಲ್ ಎಸ್ಟೇಟ್ ಬೀಳೋದ್ರಿಂದ ರಿಯಲ್ ಎಸ್ಟೇಟ್ ಅಲ್ಲಿ ಕನ್ಸ್ಟ್ರಕ್ಷನ್ ಆಗುತ್ತೆ. ಅವಾಗ ಲೇಬರ್ ಬೇಕಾಗ್ತಾರೆ, ಸಿಮೆಂಟ್ ಬೇಕಾಗುತ್ತೆ, ಐರನ್ ಬೇಕಾಗುತ್ತೆ. ಇದರಿಂದ ಬೇರೆ ಬೇರೆಯವರು ಲಾಭ ತಗೊಂತಾರೆ. ಬೇರೆ ಬೇರೆ ಇಂಡಸ್ಟ್ರಿಗೆ ಲಿಂಕ್ ಇರುತ್ತೆ. ಒಂದು ಸ್ಲೋ ಡೌನ್ ಆಗೋದ್ರಿಂದ ಟೋಟಲ್ ಎಲ್ಲಾರು ಅದಕ್ಕೆ ಲಿಂಕ್ ಇದ್ದವರೆಲ್ಲ ಯಾರಾದ್ರೂ ಈ ಕಂಪನೀಸ್ ಮೇಲೆ ಡಿಪೆಂಡ್ ಆಗಿರ್ತಾರಲ್ಲ ಅವ್ರ ಕಂಪನಿ ಕೂಡ ಸ್ಲೋ ಡೌನ್, ಆ ಸೆಕ್ಟರ್ ಕೂಡ ಸ್ಲೋ ಡೌನ್ ಆಗೋ ಚಾನ್ಸಸ್ ತುಂಬಾ ಹೈ ಇರುತ್ತೆ. ಇಷ್ಟಕ್ಕೆ ಯಾಕೆ ನಮ್ಮ ಇಂಡಿಯನ್ ಎಕಾನಮಿ ಅನ್ನೋದು ಸ್ಲೋ ಡೌನ್ ಆಗಿದೆ? ಯಾಕಂದ್ರೆ ಡಿಸ್ಪೋಸಲ್ ಇನ್ಕಮ್ ಅನ್ನೋದು ತುಂಬಾ ಕಮ್ಮಿ ಆಗಿದೆ. ಡಿಸ್ಪೋಸಲ್ ಇನ್ಕಮ್ ಅಂದ್ರೆ ಎಲ್ಲಾ ಟ್ಯಾಕ್ಸ್ ಕಟ್ ಆಗಿ ನಮ್ಮ ಕೈಯಲ್ಲಿ ಏನು ಉಳ್ಕೊಳ್ಳುತ್ತಲ್ಲ ಎಕ್ಸ್ಪೆಂಡಿಚರ್ ಮಾಡೋಕೆ, ಅದನ್ನ ಡಿಸ್ಪೋಸಲ್ ಇನ್ಕಮ್ ಅಂತೀವಿ. ಮತ್ತೆ ಈ ಮಿಡಿಲ್ ಕ್ಲಾಸ್ ಅವ್ರು ಏನಿದ್ದಾರಲ್ಲ ತುಂಬಾ ಸ್ಟ್ರಗಲ್ ಆಗ್ತಿದ್ದಾರೆ ಫೈನಾನ್ಷಿಯಲಿ. ಯಾಕೆಂದ್ರೆ EMIs ಜಾಸ್ತಿ ಆಗೋದ್ರಿಂದ ಆಗಿರ್ಬೋದು, ಇನ್ಫ್ಲೇಷನ್ ಬರೋದ್ರಿಂದ ಆಗಿರ್ಬೋದು, ಮತ್ತೆ ಸ್ಯಾಲರಿ ಅಲ್ಲಿ ಇನ್ಕ್ರಿಮೆಂಟ್ ಇಲ್ಲ, ಅಷ್ಟೇ ಸ್ಯಾಲರಿ ತಗೊಂತಾ ಇದ್ದಾರೆ. ಬಟ್ ಇನ್ಫ್ಲೇಷನ್ ಅನ್ನೋದು ತುಂಬಾ ಹೈ ಇದೆ. ಮತ್ತೆ ಗೌರ್ಮೆಂಟ್ ಇಂಪೋಸ್ ಮಾಡೋ ಟ್ಯಾಕ್ಸಸ್ ಇಂದ ಇದರಿಂದ ಏನಾಗ್ತಾ ಇದೆ, ಡಿಸ್ಪೋಸಲ್ ಇನ್ಕಮ್ ಅನ್ನೋದು ಕಮ್ಮಿ ಆಗ್ತಾ ಇದೆ ಜನರ ಕೈಯಲ್ಲಿ. ಅದರಿಂದ ಅವ್ರಿಗೆ ಎಕ್ಸ್ಪೆಂಡಿಚರ್ ಮಾಡೋಕೆ ದುಡ್ಡು ಕಮ್ಮಿ ಉಳ್ತಾ ಇದೆ. ಇದೆಲ್ಲ ಏನಿದೆ ಅಲ್ಲ ಎಲ್ಲ ಅರ್ಬನ್ ಏರಿಯಾ ಸಿನಾರಿಯೋ. ಅರ್ಬನ್ ಏರಿಯಾ ಪರಿಸ್ಥಿತಿನೇ ಈ ತರ ಇದ್ರೆ ಇನ್ನ ರೂರಲ್ ಏರಿಯಾ ಪರಿಸ್ಥಿತಿ ಯಾವ ತರ ಇರುತ್ತೆ ನಿಮ್ಗೆ ಅನಿಸ್ಬೋದು. ರೂರಲ್ ಏರಿಯಾ ಪರಿಸ್ಥಿತಿ ಏನಿದೆ ಅಲ್ಲ ತುಂಬಾ ಚಲೋ ಇದೆ. ಯಾಕಂದ್ರೆ ಈ ಸಲ ಒಳ್ಳೆ ಮಳೆ ಬಂದಿದೆ, ಮತ್ತೆ ಒಳ್ಳೆ ಡಿಮ್ಯಾಂಡ್ ಇದೆ ಅವರು ಪ್ರೊಡ್ಯೂಸ್ ಮಾಡಿರೋ ಕ್ರಾಪ್ಸ್ಗೆ. ಅದರಿಂದ ರೂರಲ್ ಏರಿಯಾ ಏನಿದೆ ಅಲ್ಲ ತುಂಬಾ ಲಾಭ ನೋಡ್ತಾ ಇದೆ.
ಇಂಡಿಯನ್ ಎಕನಾಮಿ ಸ್ಲೋ ಡೌನ್ ಆಗೋಕೆ ಮತ್ತೊಂದು ರೀಸನ್ ಇದೆ, ಅದೇ ಇನ್ಫ್ಲೇಷನ್ ಅಂಡ್ ಇಂಟ್ರೆಸ್ಟ್ ರೇಟ್ಸ್. ಅಕ್ಟೋಬರ್ ತಿಂಗಳಲ್ಲಿ ಮಾತ್ರ ಇನ್ಫ್ಲೇಷನ್ 6.2% ರೈಸ್ ಆಗಿತ್ತು. ಇದೇನಿದೆ ಅಲ್ಲ 14 ಮಂತ್ಸ್ ಹೈ, ವೆಜಿಟೇಬಲ್ ಮೇಲೆ 40% ಇನ್ಫ್ಲೇಷನ್ ಹೈ ಆಗಿತ್ತು ಅಕ್ಟೋಬರ್ ಅಲ್ಲಿ. ಯಾಕೆ ಇಷ್ಟು ಇನ್ಫ್ಲೇಷನ್ ಆಗಿದೆ ನಮ್ಮ ಇಂಡಿಯಾದಲ್ಲಿ? ಲಾಕ್ಡೌನ್ ಆದ ತಕ್ಷಣ ಎಲ್ಲಾ ಜನ ಮನೆಯಿಂದ ಹೊರಗೆ ಬಂದ್ರು. ಅವಾಗ ಎಲ್ಲಾ ಜನ ಸ್ಪೆಂಡ್ ಮಾಡೋದು ಸ್ಟಾರ್ಟ್ ಮಾಡಿದ್ರು. ಜನದ ಕೈಯಲ್ಲಿ ದುಡ್ಡು ಜಾಸ್ತಿ ಇತ್ತು. ಅವಾಗ ಜನ ಡಿಮ್ಯಾಂಡ್ ಮಾಡೋದು ಸ್ಟಾರ್ಟ್ ಮಾಡಿದ್ರು. ಅದರಿಂದ ಇನ್ಫ್ಲೇಷನ್ ಅನ್ನೋದು ತುಂಬಾ ಹೈ ಆಯ್ತು. ಅವಾಗ RBI ಅವರು ಹೊರಗೆ ಬಂದ್ರು ಇನ್ಫ್ಲೇಷನ್ ಕಂಟ್ರೋಲ್ ಮಾಡಕ್ಕೆ. ಅವ್ರ ಟಾರ್ಗೆಟ್ ಹೆಂಗಾದ್ರೂ ಮಾಡಿ ಜನದ ಕೈಯಲ್ಲಿ ದುಡ್ಡನ್ನ ಕಮ್ಮಿ ಮಾಡಬೇಕು ಅಂತ. ಅದಕ್ಕಾಗಿ ಅವರು ಇಂಟ್ರೆಸ್ಟ್ ರೇಟ್ಸ್ ನ ಹೈ ಮಾಡಿದ್ರು. ಈ ಇಂಟ್ರೆಸ್ಟ್ ರೇಟ್ಸ್ ಜಾಸ್ತಿ ಆಗೋದ್ರಿಂದ ಬ್ಯಾಂಕ್ ಅಲ್ಲಿ ಸಾಲ ಬಡ್ಡಿ ಜಾಸ್ತಿ ಆಯ್ತು. ಬಡ್ಡಿ ಜಾಸ್ತಿ ಆಗೋದ್ರಿಂದ ಇನ್ವೆಸ್ಟ್ಮೆಂಟ್ ಕಮ್ಮಿ ಆಯ್ತು. ಇನ್ವೆಸ್ಟ್ಮೆಂಟ್ ಕಮ್ಮಿ ಆಗೋದ್ರಿಂದ ಪ್ರೊಡಕ್ಷನ್ ಕಮ್ಮಿ ಆಯ್ತು. ಪ್ರೊಡಕ್ಷನ್ ಕಮ್ಮಿ ಆಗೋದ್ರಿಂದ ಸ್ಯಾಲರಿ ಕೊಡೋದು ಕಮ್ಮಿ ಮಾಡಿದ್ರು, ಹೈಕ್ ಮಾಡೋದು ಕಮ್ಮಿ ಮಾಡಿದ್ರು. ಪ್ರೊಡಕ್ಷನ್ ಕಮ್ಮಿ ಆಗೋದ್ರಿಂದ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಯ್ತು. ಸ್ಯಾಲರಿ ಕಮ್ಮಿ ಮಾಡೋದ್ರಿಂದ ಸೇವಿಂಗ್ಸ್ ಜಾಸ್ತಿ ಆಯ್ತು. ಸೇವಿಂಗ್ಸ್ ಜಾಸ್ತಿ ಮಾಡೋದ್ರಿಂದ ಲೋ ಕನ್ಸಂಪ್ಷನ್ ಆಯ್ತು. ಲೋ ಕನ್ಸಂಪ್ಷನ್ ಆಗೋದ್ರಿಂದ ಎಕಾನಮಿ ಸ್ಲೋ ಡೌನ್ ಆಯ್ತು. ಇದಷ್ಟೇ ಅಲ್ಲದೆ ವರ್ಲ್ಡ್ ವೈಡ್ ಅಲ್ಲಿ ವಾರ್ಸ್ ಆಗಿರ್ಬೋದು, ಮತ್ತೆ ಗ್ಲೋಬಲ್ ಟೆನ್ಷನ್ಸ್ ಆಗಿರ್ಬೋದು, ಕ್ರೂಡ್ ಆಯಿಲ್ ಪ್ರೈಸ್ ನ ಜಾಸ್ತಿ ಮಾಡೋಕೆ ತುಂಬಾ ಹೈ ಚಾನ್ಸಸ್ ಇರುತ್ತೆ. ಇದರಿಂದ ಮತ್ತೆ ಇನ್ಫ್ಲೇಷನ್ ಜಾಸ್ತಿ ಆಗೋಕೆ ಹೈ ಚಾನ್ಸಸ್ ಇರುತ್ತೆ. ನನ್ನ ವಿಡಿಯೋಸ್ ಅಲ್ಲಿ ಏನಾದ್ರೂ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತಂದ್ರೆ ಕಾಮೆಂಟ್ ಮಾಡಿ. ನಾನು ಕೊಟ್ಟಿರೋ ಇನ್ಫಾರ್ಮೇಶನ್ ನಿಮ್ಗೆ ಲೈಕ್ ಆದ್ರೆ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್.